If the point P lies on the line segment joining A and B, then ಹಾಂ, ಈ ಥರ ಪ್ರಶ್ನೆ ಏನಂತ ಹೇಳಿದ್ರೆ ನೀವು ಒಂದು ಡಿಸ್ಟೆನ್ಸ್ ಫಾರ್ಮುಲಾ ಉಪಯೋಗಿಸ್ಬೋದು, ಇಲ್ಲ ಅಂತ ಹೇಳಿದ್ರೆ ಸೆಕ್ಷನ್ ಫಾರ್ಮುಲಾ ಉಪಯೋಗಿಸ್ಬೋದು. ಸೊ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಲೆನ್ಸ್ ಅಲ್ವಾ. ಸೊ ಇವಾಗ ನಾನು 2 ಮಾರ್ಕರ್ ವರ್ಜನ್ ನೋಡ್ತೀನಿ ನೋಡಿದ್ರ. ಈ ಉತ್ತರ ನೀವು ಯಾವಾಗ ಬರಿತೀರಾ ಅಂತ ಹೇಳಿದ್ರೆ, ಇಫ್ ಯು ವಾಂಟ್ ಟು ಆನ್ಸರ್ ಇಟ್ ಆಸ್ ಅ 2 ಮಾರ್ಕರ್ ಕ್ವಶನ್. ಸೊ ಮೊದಲಿಂದ ಒಂದು ರಫ್ ಡಯಾಗ್ರಾಮ್ ಆಯಿತಾ. ಸೊ ಇದರಲ್ಲಿ ಏನು ನೋಡ್ತಾ ಇದ್ದೀವಿ ನಾವು, ಇಲ್ಲೇ ಬರೀತೀನಿ ಕಂಡ್ರು. ಹಾಂ, ಇಲ್ಲಿ ನೋಡಿ ವ್ಯಾಲ್ಯೂಸ್ ನೋಡಿ ಅಲಾಂಗ್ ದ ಎಕ್ಸ್ ಆಕ್ಸಿಸ್ 2, 4, 8. ಸೊ ಇದು ನಿಮ್ಮ 2, ಇದು ನಿಮ್ಮ 4, 6 ಆ್ಯಂಡ್ 8. ಮತ್ತು ಅಲಾಂಗ್ ದ ವೈ ವಿ ಹ್ಯಾವ್ 2 and 4. 2 and 1, 2 and 4. ಓಕೆ, ಜಾಗನೂ ಇಲ್ಲ ತೊಗೊಳ್ಳಿ. ಸೊ 1 ಇಲ್ಲಿ ಬರುತ್ತೆ, 2 ಮತ್ತು 4. ಪಾಯಿಂಟ್ ಪಿ ಬಂದು 2:1. ಪಾಯಿಂಟ್ ಎ ಬಂದು 4,2. ಪಾಯಿಂಟ್ ಬಿ ಬಂದು 8,4 ಹೀಗೆ ಅಲ್ವಾ. ಸೊ ಇದನ್ನೆಲ್ಲ ಜಾಯಿನ್ ಮಾಡ್ತು ಅಂತ ಹೇಳಿದ್ರೆ ನೋಡಿ ಬಂತು ಉತ್ತರ ಬಂತು ಒಂದು ರೀತಿಯಲ್ಲಿ. ಯಾಕಂತ ಹೇಳಿದ್ರೆ MCQ ಕ್ವಶನ್ ಇದರಲ್ಲಿ ಇದನ್ನು ನೋಡ್ಕೊಂಡು ನೀವು ಉತ್ತರ ಕೊಡ್ಬೋದು, ಅದನ್ನು ಆಮೇಲೆ ನೋಡ್ತೀನಿ. ಫಸ್ಟ್ ನಿಮ್ಮ ಟ್ರೆಡಿಷ್ನಲ್ ವೇ ಕ್ಯಾಲ್ಕುಲೇಟ್ ಮಾಡಿ ನೋಡ್ತಾ ಇದ್ದೀನಿ. ಸೊ ಪಾಯಿಂಟ್ ಪಿ ಹೊರಗಡೆ ಇದೆ. ಸೊ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಏನು, ಪಾಯಿಂಟ್ ಪಿ ಮತ್ತು ಪಾಯಿಂಟ್ ಎ. ನೀವು ತುಂಬ ಜನ ಇನ್ಕ್ಲೂಡಿಂಗ್ ಮೀ ನಾನು ಓದಬೇಕಾದ್ರೆ ಏನು ಅಂದ್ಕೊಂಡು ಅಂತ ಹೇಳಿದ್ರೆ ಪಾಯಿಂಟ್ ಪಿ ಮಧ್ಯದಲ್ಲೆಲ್ಲೋ ಇರುತ್ತೆ, ಎ ಮತ್ತು ಬಿ ಒಂದು ಕೊನೆಯಲ್ಲಿರುತ್ತೆ ಮತ್ತೊಂದು ಕೊನೆಯಲ್ಲಿರುತ್ತೆ ಅಂದ್ಕೊಂಡೆ. ಇಲ್ಲಿ ಉಲ್ಟಾ ಅಲ್ಲ, ದಿಸ್ ಇಸ್ ಆಲ್ಟುಗೆದರ್ ಡಿಫ್ರೆಂಟ್. ಪಾಯಿಂಟ್ ಪಿ ಒಂದು ಹೊರಗಡೆ ಇದೆ, ಪಾಯಿಂಟ್ ಎ ಮಧ್ಯದಲ್ಲಿದೆ ಅಲ್ವಾ. ಸೊ ನಾವು ಇದುವರೆಗೂ ನಾವು ಜನರಲಿ ಏನು ನೋಡ್ತಾ ಇರೋದು, ಎ ಬಿ ಎಕ್ಸ್ಟ್ರೀಮಲ್ಲಿರುತ್ತೆ, ಪಾಯಿಂಟ್ ಬಿ ಎಲ್ಲೆಲ್ಲೋ ಇರುತ್ತೆ, ಆಮೇಲೆ M:n ರೇಷಿಯೋದಲ್ಲಿ ಈ ಚಿತ್ರ ಕಾಣುತ್ತೆ ಅಂತ ಹೇಳಿ ಅಲ್ವಾ. ಸೊ ಇಲ್ಲಿ ಆ ಥರ ಇಲ್ಲ, ಕ್ಲಿಯರಾಗಿ ಸರಿ ತಾನೆ. ಸೊ ಇಲ್ಲಿ ನಾವು ಪಿ ಮತ್ತು ಬಿನ ಎಕ್ಸ್ಟ್ರೀಮ್ ವ್ಯಾಲ್ಯೂ, ಪಾಯಿಂಟ್ ಎ ಇಸ್ ಒನ್ ಆಫ್ ದ ಪಾಯಿಂಟ್ ವಿಚ್ ಡಿವೈಡ್ಸ್ ದಿಸ್ ಲೈನ್ ಇನ್ ದ ರೇಷಿಯೋ ಆಫ್ M:n ಅಂತ ಹೇಳಿ ತೊಗೊಬೇಕಾಗುತ್ತೆ. ಸೊ ಇದು ನಿಮ್ಮ ವರ್ಕಿಂಗ್. ಸೊ ಇದರಲ್ಲಿ ನಾವೇನು ನೋಡ್ತಾ ಇದ್ದೀವಿ, ವಿ ಆರ್ ಲುಕಿಂಗ್ ಎಟ್ ಸೆಕ್ಷನ್ ಫಾರ್ಮ್. ಸೊ ಇದರಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು x2m ಪ್ಲಸ್ x1n ಡಿವೈಡ್ ಬೈ m ಪ್ಲಸ್ n. ಸೊ 4 ಈಸ್ ಈಕ್ವಲ್ ಟು ಅಲ್ವಾ. ಸೊ ಇದು ನಿಮ್ಮ ಎಕ್ಸು, x2 is 8m plus x1 is 2n divided by m plus n. ಕ್ರಾಸ್ ಮಲ್ಟಿಪ್ಲೈ ಎಲ್ಲ ಮಾಡ್ತು ಅಂದರೆ 4m plus 4n is equal to 8m plus 2n. ಆಮೇಲೆ ಇದನ್ನು ಟ್ರಾನ್ಸ್ಪೋಸ್ ಮಾಡ್ತಾಯಿನಿ, ಇದನ್ನು ಈ ಕಡೆ ಟ್ರಾನ್ಸ್ಪೋಸ್ ಮಾಡ್ತಾಯಿನಿ. 4n minus 2n is equal to 8m minus 4m. Calculation is 2n is equal to 4m. ಸೊ ಇದೆಷ್ಟು ಬರ್ತಿದ್ದೋ, 2 1s 2 2s. ಸೊ m by n is 1/2. ಸೊ ಇದು 1:2 ಫಾರ್ಮಲ್ಲಿ ಇದೆ. ಸೊ ಇವಾಗ MCQ ಕ್ವಶನ್ ನೋಡೋಣ. AP is equal to AP is equal to AB/3 ಅಲ್ಲ, ಇದಾಗಕ್ಕೆ ಸಾಧ್ಯ ಇಲ್ಲ. AP is equal to PB, ಇದು ಅಲ್ಲ. AB is equal to ಅಲ್ಲಲ್ಲ, PB is equal to AB divided by 3. PB ಇಲ್ಲ, PB ದೊಡ್ಡದಿದೆ. ಸೊ AP is equal to AB/2. ಹಾಂ, ಇದೇ ಉತ್ತರ ಅಲ್ವಾ. ಸೊ ನಿಮಗೆ ಈ ಉತ್ತರ ಬಂದು ಇದು 2 ಮಾರ್ಕರ್ ವರ್ಷನ್.
ಮತ್ತು ನಿಮಗೆ MCQ ಕ್ವಶನಲ್ಲಿ ಡಯಾಗ್ರಾಮ್ ಇಸ್ ಎನಫ್ ಫಾರ್ MCQ. ಯಾಕಂದ್ರೆ ಚಿತ್ರದಲ್ಲೇ ಹೇಳ್ಬಿಡ್ಬೋದು ನೀವು, ಇದು ಪುಟ್ಟದಾಗಿದೆ, ಇದು ದೊಡ್ಡದಾಗಿದೆ, ಈ ಪ್ರಶ್ನೆಗೆ ನೀವು ಈ ಕ್ಯಾಲ್ಕುಲೇಷನೇ ಬೇಕಾಗಿಲ್ಲ MCQ ಕ್ವಶನ್ ಫಾರ್ಮಲ್ಲಿ. ಆಯಿತಾ? ನೀವು ಅಕಸ್ಮಾತ್ ಚಿತ್ರದಲ್ಲಿ ಹೇಳೋದಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಕ್ಯಾಲ್ಕುಲೇಷನ್ ಮಾಡಿ, ಚಿತ್ರದಲ್ಲಿ ಹೇಳೋಕ್ಕಾಯಿತು ಅಂದರೆ ಸ್ಕೇಲ್ ಕರೆಕ್ಟಾಗಿರಬೇಕು, ಸುಮ್ಮನೆ ಬರೆಯೋದಲ್ಲ. ಇದು ನಾನು ಸ್ಕೇಲ್ ಮನಸ್ಸಲ್ಲಿ ಇಟ್ಕೊಂಡು ನೋಡಿಲಿ, ಗ್ಯಾಪು ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ ಆಗಿದೆ, ಮತ್ತು ನನ್ನ ಲೈನೂ ಕ್ಲೀನಾಗಿ ಜಾಯ್ನ್ ಆಗಿ ಈ ಪಾಯಿಂಟ್ಸು ಜಾಯ್ನ್ ಹಾಕ್ಕೊಂಡು ಉತ್ತರ ಬಂತು. ಸೊ ರಫ್ ಡಯಾಗ್ರಾಮ್ ಬಿಡಿಸ್ಕೊಬೇಕು ನೀವು. ಗ್ರಾಫ್ ಶೀಟ್ ಇತ್ತಾ, ಎಕ್ಸ್ಟ್ರಾ ಗ್ರಾಫ್ ಶೀಟ್ ಕೈಯಲ್ಲಿ, ಅದನ್ನು ಉಪಯೋಗಿಸ್ಕೊಂಡು ಕೂಡ ನೀವು ಬೇಗ ಇದನ್ನು ಉತ್ತರ ಬೇಗ ಕೊಡ್ಬೋದು ನೀವು. ಸೊ ಹೇಗೆ ನಿಮ್ಮ ಮಾಡ್ತೀರೋ ಅದು ನಿಮ್ಮ ಬುದ್ಧಿವಂತಿಕೆ. ಆಯಿತಾ? ಓಕೆ, ನನ್ನ ಇರೋ ಅಡ್ವೈಸ್ ಎಲ್ಲ ಕೊಟ್ಟಿದ್ದೀನಿ. ಸೊ ಎಲ್ಲ ಕೊನೆಯದಾಗಿ ನಿಮ್ಮ ಬುದ್ಧಿವಂತಿಕೆ ಕಳ್ಕೊಂಡ್ರು. ಇದು ಇವಾಗ ಸಿಮ್ಯುಲೇಟ್ ಮಾಡಿ ನೋಡೋಣ. ಸೊ 1 ಎಕ್ಸ್ಟ್ರೀಮ್ ಪಾಯಿಂಟು 2:1 ಅಲ್ವಾ, 2,1. ಇನ್ನೊಂದು ಎಕ್ಸ್ಟ್ರೀಮ್ ಪಾಯಿಂಟು 8 and 4 ಇನ್ ದ ರೇಷಿಯೋ ಆಫ್ 1:2. ಸೊ ಇದೆ ನಿಮ್ಮ ಚಿತ್ರ. ನೋಡಿಲಿ, ಇದು ಎ, ಇದು ಬಿ, ಇದು ಪಿ. ಈ ಪಾಯಿಂಟು ನಾವು ಕ್ಯಾಲ್ಕುಲೇಟ್ ಮಾಡಿಲ್ಲ, ಅದು ಕ್ಯಾಲ್ಕುಲೇಟ್ ಮಾಡಿರುತ್ತೆ. 4,2 ಬಂತು ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇಲ್ಲಿ ಬರ್ತಾ ಇದೆ, ಇಲ್ಲಿ ಮೂಲೆಯಲ್ಲಿ ನೋಡ್ಬೇಕು ನೀವು. ನೋಡಿದ್ರಾ, ಕಾಣಿಸ್ತಾ? ಸೊ 4,2 ಇದೆ ಅಲ್ವಾ. ಸೊ ಪಾಯಿಂಟ್ ಎ ಇಸ್ ಕ್ಲಿಯರ್ಲಿ 2,1, ಪಾಯಿಂಟ್ ಪಿ ಇಸ್ 8,4. ಇದು ಆ ರೀತಿಯಲ್ಲಿದೆ. ಸೊ ಇದೆ ನಿಮ್ಮ ಉತ್ತರ. ಸರಿ ಇದೆಯಾ?